ಫ್ರಮ್ ಸ್ಯಾಂಡಲ್ವುಡ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಸರ್ ನಿಮ್ಮ ಮುಂಚಿನ ಮೂವೀಸ್ ಎಲ್ಲ ನೋಡಿದ್ರೆ ಇಟ್ ವಾಸ್ ಲೈಕ್ ರೊಮ್ಯಾಂಟಿಕ್, ಇಟ್ ವಾಸ್ ಲೈಕ್ ಎಮೋಷ್ನಲ್. ಈ ಸಲ ವರ್ಸಟೈಲ್ ಆ್ಯಂಡ್ ಸ್ವಲ್ಪ ರಗ್ಗೆಡ್ ಲುಕ್. ಸೊ ವಾಟ್ ಮೇಡ್ ಯು ಟು ಫೀಲ್ ಟು ಚೂಸ್ ದಿಸ್ ಮೂವಿ ಸರ್? ನಾನು ಈ ಸಿನಿಮಾನ ಚೂಸ್ ಮಾಡಿಲ್ಲ. ಡೈರೆಕ್ಟರು ನನಗೆ ನಾನಿದು ಮಾಡಬಲ್ಲೆ, ನನ್ನ ಕೈಯಲ್ಲಿ ಇದಾಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನನಗೆ ಈ ಥರ ಮಾಡಿಸಿದ್ದಾರೆ. ಆ್ಯಂಡ್ ಬಟ್ ಐ ಆಮ್ ಲಕ್ಕಿ ಈ ಥರ ಒಂದು ಸಬ್ಜೆಕ್ಟ್ ಸಿಗೋಕ್ಕೆ, ನನಗೆ ಈ ಥರ ಒಂದು ಡೈರೆಕ್ಟರ್ ಸಿಗೋಕ್ಕೆ ನನಗೆ ತುಂಬ ಲಕ್ಕಿ. ಆ್ಯಂಡ್ ನನ್ನ ಬರ್ಡೇಗೆ ಈ ಥರ ಒಂದು ಸಿನಿಮಾ ಆಚೆ ಬರ್ತಾ ಇರೋದು, ಈ ಥರ ಒಂದು ಟೈಟಲ್ ರಿಲೀಸ್ ಆಗ್ತಾ ಇರೋದು ಭಾಳ ಖುಷಿ ಇದೆ. ಸರ್ ಒನ್ ಅಡ್ವೈಸ್ ಅಪ್ಪಯಿಂದ ನಾನು ಇವಾಗಲೂ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ ಯಾವ ಅಡ್ವೈಸ್ ಸರ್? ಫಾರ್ ಲೈಫ್ ಇಟ್ಸ್ ಆಲ್ವೇಸ್ ಸಿಂಪ್ಲಿಸಿಟಿ. ಯಾವಾಗಲೂ ತಲೆ ಬಗ್ಗಿಸ್ಕೊಂಡು ಎಲ್ಲರ ಮುಂದೆ ತಲೆ ಬಗ್ಗಿಸಿ ಕೆಲಸ ಮಾತ್ರ ತಲೆ ಎತ್ತಿ ಮಾಡೋದು ಅಂತ ತುಂಬ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ. ಅದೊಂದು. ಸರ್ ಮುಂದಿನ ದಿನಗಳಲ್ಲಿ ಯಾವ ಥರ ರೋಲ್ಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸರ್ ನೀವು? ನಾನೊಬ್ಬ ನಟನಾಗಿ ನನಗೆ ಸಾಕಷ್ಟು ಆಸೆಗಳಿರುತ್ತೆ. ಎಲ್ಲ ಥರ ಪಾತ್ರ ಮಾಡೋಕ್ಕಾಗಲ್ಲ, ಬಟ್ ಆದಷ್ಟು ಎಷ್ಟು ಆಗುತ್ತೋ ಬೇರೆ ಥರ ಪಾತ್ರ ಮಾಡೋಕ್ಕೆ ತುಂಬ ಆಸೆ ಇದೆ. ಸೊ ಅಂಥ ನಿರ್ದೇಶಕರು ಬಂದು ನನ್ನಲ್ಲಿ ಬೇರೆ ಥರ ಪಾತ್ರ ನೋಡಿ ನನಗೆ ಒಂದು ಕತೆ ಮಾಡಿದ್ರೆ ತುಂಬ ಖುಷಿಯಾಗಿರುತ್ತೆ. ಸೊ ಒನ್ ಡ್ರೀಮ್ ಕನ್ನಡ ಡೈರೆಕ್ಟರ್ ನೀವು ವರ್ಕ್ ಮಾಡಬೇಕಂದ್ರೆ ಯಾರಂತ? ಡ್ರೀಮ್ ಕನ್ನಡ ಡೈರೆಕ್ಟರಾ? ತುಂಬ ಜನ ಇದ್ದಾರೆ, ಬಟ್ ನನಗೆ ಈ ಸದ್ಯಕ್ಕೆ ನನಗೆ ಪ್ರಶಾಂತ್ ನೀಲ್ ಸರ್ ತುಂಬ ಇಷ್ಟ. ಪ್ರಶಾಂತ್ ನೀಲ್ ಸರ್ ಜೊತೆ ಕೆಲಸ ಮಾಡೋಕ್ಕಂತ ಇಷ್ಟ. ಓಕೆ ಸರ್, ಆಲ್ ದಿ ಬೆಸ್ಟ್ ಫಾರ್ ಯೋರ್ ಮೂವೀಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.